ಇಷ್ಟು ಪ್ರಮಾಣದಲ್ಲೇ ನಾವು ಎಷ್ಟು ಪ್ರಮಾಣ ಇದ್ದೀವಿ ಅದ್ರ ಮೇಲೆ ರಿಸರ್ವೇಷನ್ ನಾವು ಇನ್ನೂ ಅನುಕೂಲಗಳು ಮಾಡ್ಕೋಬೋದು ಅನ್ನೋದು ಅವರೆಲ್ಲರ ಸ್ಪಷ್ಟ ಅಭಿಪ್ರಾಯ. ಅದು ಒಟ್ಟಿನಲ್ಲಿ ನಡೆದು ಡಿಸೆಂಬರ್ ಒಳಗಾಗಿನ ಈ ವರದಿ ಏನು ಎಷ್ಟೇನಿದ್ದಾರೆ ಏನು ಎಂತು ಯಾವ ಜಾತಿ ಅವ್ರು ಏನಿದ್ದಾರೆ ಅನ್ನೋಂಥದ್ದು. ಈ ನಡುವೆ ಇನ್ನೂ ನಿಮಗೆ ಗೊತ್ತದ ಇದರಲ್ಲೇ ಲಿಂಗಾಯತ್ ಮತ್ತು ವೀರಶೈವ ಇದು ತಿಕ್ಕಾಟ ನಡೆದು. ಲಿಂಗಾಯತ ಅದು ಜನ ಇಲ್ಲ ನೀವು ಲಿಂಗಾಯತ್ ಧರ್ಮದ ಬರೆಸ್ರಿ ಅಂತೇಳಿ, ಅದೇ ಕಾಲಕ್ಕೆ ವೀರಶೈವ ಇಲ್ಲ ವೀರಶೈವ ಧರ್ಮದ ಬರೆಸ್ಕೊಳ್ರಿ, ವೀರಶೈವದ ಭಾಗ ಲಿಂಗಾಯತ ಅಥವಾ ಲಿಂಗಾಯತ ಭಾಗ ವೀರಶೈವ ಹಿಂಗೆ ತಿಕ್ಕಾಟ ನಡೆದಿದೆ ಅವರಿಬ್ಬರ ಮಧ್ಯೆ ಎಲ್ಲ. ಇನ್ನು ಯಾವಾಗ ಧರ್ಮ ಘೋಷಣೆ ಆಗ್ತದೋ ಗೊತ್ತಿಲ್ಲ. ಈಗ ಮತ್ತು ಧರ್ಮ ಅಂತ ಘೋಷಣೆ ಆಗಿಲ್ಲ. ಹಿಂದಿನ ಸ್ಟೇಟ್ಸ್ ಗೌರ್ಮೆಂಟ್ ಇದ್ದು ರಾಷ್ಟ್ರಗಳಿದ್ದು ಆ ಧರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೈ ಸುಟ್ಕೊಂಡಿದ್ದ. ಹೀಗಾಗಿ ಅವರು ಧೈರ್ಯ ಮಾಡ್ತಾಯಿಲ್ಲ ಆ ವಿಷಯದಾಗ. ಯಾಕೆ ಅವ್ರಿಗೆ ಮತದ ಮೇಲೆ ಲಕ್ಷ್ಯ, ಈ ಲಿಂಗಾಯತ ತತ್ವ ಹಿತ್ವ ಅಥವಾ ವೀರಶೈವ ತತ್ವ ಇದು ಇದ್ರ ಲಕ್ಷ್ಯ ಇಲ್ಲ ಅವ್ರಿಗೆ. ನಮ್ಮ ಓಟ್ ಎಷ್ಟು ಬರ್ತಾವಲ್ಲೇ ನಾವು ಗೆಲ್ಲಕ್ಕೆ ಸಾಧ್ಯ ಅಷ್ಟೇ ನೋಡ್ತಾ ಇದ್ದಾರೆ. ಹೀಗಾಗಿ ಅವರು ಈಗ ಏನು ಮಾಡ್ಬೋದು ಏನು ಹೆಜ್ಜೆ ಇಡ್ಬೋದು ಸಹಿತ ಅಷ್ಟೇ ವಿಚಾರ ಮಾಡೋಂಥ ವಿಷಯ ಆಗ್ಯದ. ಹೀಗಾಗಿ ಅದಕ್ಕೆ ಸ್ವತಃ ಸಿದ್ದರಾಮಯ್ಯವ್ರು ಹೇಳಿಬಿಟ್ಟಿದ್ದಾರೆ, ಇಲ್ಲಪ್ಪ ನೀವು ಏನು ಬರೆಸ್ಕೋರಿ, ಅದ್ರ ಲಿಂಗಾಯತ ಧರ್ಮ ಇಲ್ಲ ನಮ್ಮ ಲಿಸ್ಟ್ನೊಳಗೆ, ಅದಕ್ಕೆ ನೀವು ಅದು ಈ ಥರ ಇದ್ದರೆ 11 ಹಾಕಿ ಬರ್ಕೊಳ್ರಪ್ಪ ನೀವು ಅನ್ನುವಂಥ ಮಾತು ಮಾತಾಡಿದ್ದಾರೆ. ಅವರು ಸೂಕ್ಷ್ಮವಾಗಿ ಎರಡೂ ಕಡೆ ಇಲ್ದಂಗೆ ಮಾತಾಡಿಬಿಟ್ಟು ವೀರಶೈವ ಕಡೆಯೂ ಇಲ್ಲ ಲಿಂಗಾಯತರ ಕಡೆಯೂ ಇಲ್ಲ. ಆದರೂ ಲಿಂಗಾಯತರ ಕಡೆ ಇದ್ದಿದ್ದು ಯಾಕಪ್ಪ ಅಂದ್ರೆ ನೀವು ನನಗೆ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೆ ಒಂದು ರೀತಿಯಿಂದ ಏನಪ್ಪ ಅಂದರೆ ಸಿದ್ದರಾಮಯ್ಯರ ಮುಂದೆ ಇದೊಂದು ದೊಡ್ಡ ಚಾಲೆಂಜು ಆಗ್ಯದ. ಏನು ಹೇಳಿದರೆ ಏನಾಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ಈಗಿನ ಮಟ್ಟಿಗೆ ಮಾತ್ರ